ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆ ವ್ಲಾಗ್ ಹಾಕಬೇಕಿತ್ತು, ಆಗಲಿಲ್ಲ. ಸ್ವಲ್ಪ ಸೆಗಣಿ ಎಲ್ಲ ಹಾಕು ಅಂತೇಳಿ ಮನೆ ಹತ್ರದವರ ಮನೆಯಿಂದ ಸೆಗಣಿ ತೊಗೊಂಡು ಹೋಗ್ತಿದ್ದೆ. ಇವತ್ತು ಸಂಕ್ರಾಂತಿ. ಬೆಳಿಗ್ಗೆ ಸೆಗಣಿ ಹಾಕಿದ್ದು ಸಂಜೆ ಆಗಬೇಕಾದ್ರೆ ಜೋರು ಮಳೆ. ವಿಡಿಯೋ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಲು ಹಾಕೊಳ್ಳುವ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇಲ್ಲಿ ನಾನು ಸ್ವಲ್ಪ ಬ್ರೆಡ್ ತೊಗೊಂಡಿದ್ದೇನೆ. ಬ್ರೆಡ್ ಬದಲು ರಸ್ಕ್ ತಗೊಳ್ಳಿ, ಒಳ್ಳೆ ಆಗ್ತದೆ. ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಸೊ ಬ್ರೆಡ್ ತೊಗೊಂಡಿದ್ದೇನೆ, ಒಂದು ಪ್ಯಾಕ್. ಮತ್ತು ಇಲ್ಲಿ ನಾನು ಇದನ್ನು ಕಟ್ ಮಾಡುವ ಫಸ್ಟಿಗೆ. ಸ್ವಲ್ಪ ಬ್ರೌನ್ ಬರುವುದು. ಸಂಕ್ರಾಂತಿ ಎಲ್ಲ ಮಕ್ಕಳಿಗೂ ಮನೇಲಿದ್ರು. ಸೊ ಒಂದು ಸ್ವೀಟ್ ಏನಾದರೂ ಮಾಡುವ ಅಂತೇಳಿ ಬ್ರೆಡ್ ಇತ್ತು. ಬ್ರೆಡ್, ಹಾಲು, ಕಸ್ಟರ್ಡ್ ಪೌಡರ್ ಸ್ವಲ್ಪ ಇತ್ತು, ಅದರದ್ದು ಇದು ಮಾಡುವ ಅಂತೇಳಿ. ಒಳ್ಳೆ ಕೇಕ್ ಥರನೇ ಆಗ್ತದೆ. ಅದಕ್ಕೆ ರಸ್ಕ್ ಇದ್ದರೆ ಇನ್ನೂ ಒಳ್ಳೆ ಆಗ್ತದೆ. ನಮ್ಮ ಮನೇಲಿ ರಸ್ಕ್ ಇರಲಿಲ್ಲ. ಸೊ ಬ್ರೆಡ್ಡನ್ನೇ ಕಟ್ ಮಾಡಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡುವ ಅಂತ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಕಸ್ಟರ್ಡ್ ಪೌಡರು, ಸ್ವಲ್ಪ ಹಾಲನ್ನು ಕುದಿಸಿ ತೆಗೆದಿಟ್ಕೊಂಡಿದ್ದೇನೆ. ಮತ್ತೊಂದು ಪಾತ್ರೆಗೆ ಹಾಲಿಗೆ ನಾನು 1.5 ಚಮಚ ಕಸ್ಟರ್ಡ್ ಪೌಡರ್ ಹಾಕ್ತಿದ್ದೇನೆ. ನಾವಲ್ಲಿ ಗ್ಯಾಸಲ್ಲಿ ಕುದೀತಾ ಇರುವ ಹಾಲಿಗೆ ಇದನ್ನು ಕಲಸಿ ಚೆಂದ ಮಾಡಿ ಹಾಕಿದರೆ ಹಾಲು ಸ್ವಲ್ಪ ಗಟ್ಟಿಗೆ ಆಗ್ತದೆ. ಇದು ಸಾಕು. ಬ್ರೆಡ್ಡನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಒಂದು ಪ್ಯಾನ್ ಇಟ್ಟಿದ್ದೇನೆ. ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ, ಎಣ್ಣೆ ಕಾಯ್ತಾ ಇರಬೇಕಾದ್ರೆ ಇದು ನಾವು ಸಣ್ಣ ಸಣ್ಣ ಕೊಯ್ದಿಟ್ಟ ಬ್ರೆಡ್ಡನ್ನು ಹಾಕೋದು. ಇಲ್ಲಿ ಬ್ರೆಡ್ ಕೊಯ್ದಿಟ್ಟಿದ್ದೇನೆ. ಇದನ್ನೆಲ್ಲ ಇಲ್ಲಿ ನಾವು
ಸ್ವಲ್ಪ ಇದಾಯಿತು. ಇದು ಬ್ರೆಡ್ ಡೀಪ್ ಫ್ರೈ ಮಾಡಿದ್ದೇನೆ ನಾನು. ಇದು ಸ್ವಲ್ಪ ಹಿಡಿತು, ಸ್ವಲ್ಪ ಎಣ್ಣೆ ಇಜ್ನಿರ್ತದೆ, ರಸ್ಕೆ ಆಯಿತು. ಇದನ್ನು ಹೀಗೆ ಕಸ್ಟರ್ಡ್ ಪೌಡರ್, ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ ಹಾಲನ್ನು ಹಾಕ್ತಿದ್ದೇನೆ. ಇದಷ್ಟು ಸಾಫ್ಟ್ ಆಗ್ತದೆ, ತುಂಬ ಎಣ್ಣೆ ಪಸೆ ಸ್ವಲ್ಪ ಜಾಸ್ತಿ ಇರ್ತದೆ ಬಿಟ್ಟರೆ ತುಂಬ ಟೇಸ್ಟ್ ಆಗಿರ್ತದೆ. ರಸ್ಕ್ ಆದರೆ ಸ್ವಲ್ಪ ಕ್ರಿಸ್ಪ್ ಇರ್ತದೆ ಒಳಗಡೆ. ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಇದಾಗಿದೆ, ಇನ್ನು 1 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಇದಾಗಿದೆ. ಬಟ್ ರಸ್ಕಲ್ಲಾದರೆ ಅಡಿಯೆಲ್ಲ ತುಂಬ ಸಾಫ್ಟ್ ಇರ್ತದೆ, ಮೇಲ್ಗಡೆ ಕ್ರಿಸ್ಪಿಯಾಗಿರ್ತದೆ. ಸ್ವಲ್ಪ ಎಣ್ಣೆದ ಅಂಶ ಸ್ವಲ್ಪ ಜಾಸ್ತಿ ಉಂಟು. ನಮ್ಮ ಮನೆಯವರು ಬರಬೇಕಾದ್ರೆ ಸ್ವಲ್ಪ ರಸ್ಕ್ ತರಲಿಕ್ಕೆ ಹೇಳಿದ್ದೆ, ರಸ್ಕ್ ತಂದಿದ್ರು. ರಸ್ಕಲ್ಲಾದರೆ ತುಂಬ ಟೇಸ್ಟ್ ಆಗ್ತದೆ. ರಸ್ಕ್ ಸ್ವಲ್ಪ ಸೇಮ್, ಸ್ವಲ್ಪ ಮೇಲ್ಗಡೆ ಗೋಡಂಬಿ ಎಲ್ಲ ಹಾಕಿ ಬಂದು ಸ್ವಲ್ಪ ಮಶ್ರೂಮ್ ತಂದಿದ್ರು. ಸೊ ಮಶ್ರೂಮ್ ಎಲ್ಲ ಸಿಪ್ಪೆ ತೆಗೆದು ಅದರದ್ದು ಸ್ವಲ್ಪ ಕಬಾಬ್ ತರುವ ಮಾಡುವ ಅಂತ, ಮತ್ತು ಸ್ವಲ್ಪ ರೈಸ್ ಮಾಡುವ ಅಂತೇಳಿ ಮಶ್ರೂಮ್ ಬಿರಿಯಾನಿ ಹಾಗೆ ಸಿಂಪಲ್ಲಾಗಿ. ಸೊ ಅದೆಲ್ಲ ರೆಡಿ ಮಾಡ್ತಿದ್ದೆ. ಅದನ್ನು ಸಿಪ್ಪೆ ತೆಗೆದು ನಾನಿಲ್ಲಿ ಮಶ್ರೂಮ್ ಕಬಾಬ್ ಮಾಡಲಿಕ್ಕೆ ನಾನಿಲ್ಲಿ ಕಬಾಬ್ ಪೌಡರ್ ತೊಗೊಂಡಿದ್ದೇನೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೋದು.
ಏಯ್ ಆಚೆ ಹೋಗಿ ಫೋನ್ ಬಿಡಬೇಡ. ವೆರಿ ಗುಡ್. ತಪ್ಪ ಸೇರಿ ಕೇಳ್ತಾಳ ಅಲ್ಲಮ್ಮ. ಹೌದಲ್ಲ ತಪಸ್ಸ? ನಾನಿಲ್ಲಿ ಮಶ್ರೂಮ್ ರೈಸ್ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ, ತೆಂಗಿನೆಣ್ಣೆ, ಒಂದು ಸ್ವಲ್ಪ ಬಟರ್, ಈರುಳ್ಳಿ ಸ್ವಲ್ಪ ಮತ್ತು ಒಂದು ಟೊಮೆಟೊನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಂ, ಎಲ್ಲರಿಗೂ ಬೇಕಲ್ಲಮ್ಮ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮತ್ತು ಮಶ್ರೂಮನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಬೇಕಾದ್ರಲ್ಲಿ ನೀರು, ಉಪ್ಪು ಮತ್ತು ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ಬಿರಿಯಾನಿ ಮಸಾಲ, ಸ್ವಲ್ಪ ಖಾರದ ಪುಡಿ, ಟೇಸ್ಟ್ ವೈಸ್ ಉಪ್ಪು ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಸೋನಾ ಮಸೂರಿ ರೈಸ್ ಬೇಯಿಸಿಟ್ಕೊಂಡಿದ್ದೇನೆ. ಸೊ ಅದನ್ನು ಹಾಕಿದರೆ ರುಚಿ ರುಚಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ. ಸಿಂಪಲ್ಲಾಗಿ ಮಶ್ರೂಮ್ ರೈಸ್ ಅಂತಲೇ ಹೇಳ್ಬೋದು. ಪಲಾವ್ ಎಲೆ, ಚಕ್ಕೆ ಆಪ್ಷನಲ್. ಸಾಬೂನು ತರಲೇ ಇಲ್ಲ ಅಪ್ಪ. ಸಿಂಪಲ್ಲಾಗಿ ರೆಸಿಪಿ ಮಾಡಿದ್ದೇನೆ ನಾನು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹೀಗಿತ್ತು ನಮ್ಮ ಮನೇಲಿ ಸಂಕ್ರಾಂತಿ ಸೆಲೆಬ್ರೇಷನ್. ನಿನ್ನೆ ಮತ್ತು ನೈಟ್ ಆಗಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಅಷ್ಟರಲ್ಲೇ ಸ್ನಾನ ಮಾಡಬೇಕು. ನೋಡಿ ಮಳೆ ಬರ್ತಾ ಉಂಟು. ಎಡ ಹೊತ್ತಲ್ಲಿ ಮಳೆ ಬರ್ತಾ ಉಂಟು ಹೇಳೋದು ಇದಕ್ಕೆ. ಮಳೆ ಬರ್ತಿದೆ.